ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ದಾಳಿ ಮಾಡಿ ಕ್ಷಿಪ್ರವಾಗಿ ಸಮರ ಅಂತ್ಯಗೊಳಿಸುವ ಲೆಕ್ಕಾಚಾರ ಹಾಕಿದ್ದ ಅಮೆರಿಕಕ್ಕೆ ಈ ಯುದ್ಧ ನಿರೀಕ್ಷೆ ಮೀರಿ ದೀರ್ಘವಾಗ್ತಿದೆ. ಇರಾನ್ ಪ್ರತಿರೋಧಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಹೈರಾಣಾಗಿ ಹೋಗಿವೆ. ಇದೀಗ ಅಮೆರಿಕ ಭೂದಾಳಿ ಮೂಲಕ ಇರಾನ್ ಅನ್ನ ಕಟ್ಟಿ ಹಾಕೋದಕ್ಕೆ ಯೋಜಿಸುತ್ತಿರುವ ಸುದ್ದಿ ಇದೆ. ಇದಕ್ಕೆ ಇಂಬು ಕೊಡುವಂತೆ ಸಾವಿರಾರು ಅಮೆರಿಕನ್ ಸೈನಿಕರು ವಿವಿಧ ಕಡೆ ಬೀಡು ಬಿಟ್ಟು ಸಜ್ಜಾಗಿದ್ದಾರೆ. ಇರಾನ್ನ ಖಾರ್ಗ್ ದ್ವೀಪ ಸೇರಿದ ಹಾಗೆ ಕೆಲವು ನಿರ್ದಿಷ್ಟ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುವುದು ಅಮೆರಿಕದ ತಂತ್ರವಾಗಿದೆ. ಇತರ ಪಶ್ಚಿಮ ಏಷ್ಯನ್ ರಾಷ್ಟ್ರಗಳಂತೆ ಇರಾನ್ಗೂ ತೈಲ ಮಾರಾಟವೇ ಪ್ರಮುಖ ಆದಾಯ ಮೂಲ. ಇರಾನ್ ಬಳಿ ಅಪಾರ ಪ್ರಮಾಣದ ತೈಲ ಸಂಪತ್ತು ಇದೆ. ಒಂದು ಅಂದಾಜಿನ ಪ್ರಕಾರ 208.6 ಬಿಲಿಯನ್ ಬ್ಯಾರಲ್ಗಳಷ್ಟು ತೈಲ ನಿಕ್ಷೇಪ ಇರಾನ್ನಲ್ಲಿ ಸದ್ಯದವರೆಗೆ ಪತ್ತೆಯಾಗಿದೆ. ಇದು ಜಗತ್ತಿನ ಒಟ್ಟು ತೈಲ ಸಂಪತ್ತಿನ 12% ಅಂದ್ರೆ ಅದೆಷ್ಟು ಬೃಹತ್ ಇರಬಹುದು ಅಂತ ನಾವು ಊಹಿಸಬಹುದು. ಸದ್ಯ ಅಮೆರಿಕ ಹಾಕಿರುವ ನಿಷೇಧದ ನಡುವೆ ಇರಾನ್ ದೇಶ ದಿನಕ್ಕೆ ಸುಮಾರು 40 ಲಕ್ಷ ಬ್ಯಾರಲ್ಗಳಷ್ಟು ಕಚ್ಚಾ ತೈಲವನ್ನ ಹೊರತರ್ತಾ ಇದೆ. ಆಂತರಿಕ ಬಳಕೆ ಬಿಟ್ಟು ಅದನ್ನ ರಫ್ತು ಮಾಡುವ ತೈಲ ದಿನಕ್ಕೆ 11ರಿಂದ 15 ಲಕ್ಷ ಬ್ಯಾರಲ್ನಷ್ಟು ಎನ್ನಲಾಗುತ್ತೆ. ಇರಾನ್ನ ಖಾರ್ಗ್ ದ್ವೀಪ ಒಂದು ಪ್ರಮುಖ ಬಂದರಿನಂತೆ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಬೃಹದ್ದಾದ ಶಿಪ್ ಟರ್ಮಿನಲ್ ಇದೆ. ಇರಾನ್ನ 90%ಕ್ಕೂ ಹೆಚ್ಚು ತೈಲ ರಫ್ತು ಇದೇ ಟರ್ಮಿನಲ್ ಮೂಲಕ ನಡೆಯುತ್ತೆ. ಅಂದ್ರೆ ಖಾರ್ಗ್ ದ್ವೀಪ ಇರಾನ್ನ ಆರ್ಥಿಕ ಜೀವನಾಡಿಯಾಗಿ ಹೋಗಿದೆ. ಇರಾನ್ನ ಅಪಾರ ತೈಲ ಸಂಪತ್ತಿನ ಮೇಲೆ ಅಮೆರಿಕ ಮತ್ತು ಟ್ರಂಪ್ ಕಣ್ಣು ನೆಟ್ಟಿದೆ. ಇದನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಅಮೆರಿಕಕ್ಕೆ ಈಗ ಖಾರ್ಗ್ ದ್ವೀಪ ಬೇಕು. ಈ ಖಾರ್ಗ್ ದ್ವೀಪ ಅಮೆರಿಕದ ಕಂಟ್ರೋಲ್ಗೆ ಹೋದ್ರೆ ಇರಾನ್ ಅಮೆರಿಕದ ಕಂಟ್ರೋಲ್ಗೆ ಸಿಕ್ಕಂತೆ. ಇದೇನಾದರೂ ಸಾಧ್ಯವಾದಲ್ಲಿ ವಿಶ್ವದ ಬಹುತೇಕ ಎಲ್ಲ ತೈಲ ಸಂಪತ್ತು ಅಮೆರಿಕದ ಪ್ರತ್ಯಕ್ಷ ಮತ್ತು ಪರೋಕ್ಷ ನಿಯಂತ್ರಣಕ್ಕೆ ಬಂದಂತಾಗುತ್ತೆ. ಹೌದು, ಹಾರ್ಮುಜ್ ಜಲಸಂಧಿಯ ಹಾಗೆ ಪರ್ಷಿಯನ್ ಕೊಲ್ಲಿಯ ಆಳದಲ್ಲಿರುವ ಒಂದು ಸಣ್ಣ ದ್ವೀಪ ಇಡೀ ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಂದ್ರೆ ಅದು ಅಚ್ಚರಿಯೇ ಸರಿ. ಇರಾನಿನ ಬುಷೆಹರ್ ಪ್ರಾಂತ್ಯದ ಕರಾವಳಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಖಾರ್ಗ್ ದ್ವೀಪ ಇರಾನಿನ ತೈಲ ಸಾಮ್ರಾಜ್ಯದ ಹೃದಯ ಭಾಗ. ಈ ದ್ವೀಪವನ್ನ ವಶಪಡಿಸಿಕೊಳ್ಳಲು ಅಮೆರಿಕ ತುದಿಗಾಲ ಮೇಲೆ ನಿಂತಿದೆ. ಖಾರ್ಗ್ ದ್ವೀಪ ಸುಮಾರು 20 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಇದು ಹವಳದ ದಿಬ್ಬಗಳಿಂದ ಕೂಡಿದ ದ್ವೀಪವಾಗಿದ್ದು ಸಮುದ್ರ ಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿದೆ. ಇದರ ಆಯಕಟ್ಟಿನ ಸ್ಥಳ ಪರ್ಷಿಯನ್ ಕೊಲ್ಲಿಯ ನೌಕಾಯಾನ ಮಾರ್ಗಗಳಿಗೆ ಅತ್ಯಂತ ಹತ್ತಿರದಲ್ಲಿದೆ. ದ್ವೀಪದ ಹವಾಮಾನ ಅತಿ ಹೆಚ್ಚು ಆರ್ದ್ರತೆ ಮತ್ತು ಉಷ್ಣಾಂಶದಿಂದ ಕೂಡಿದ್ದು ಬೇಸಿಗೆಯಲ್ಲಿ ಇಲ್ಲಿನ ಜೀವನ ಅಷ್ಟು ಸುಲಭ ಅಲ್ಲ. ಖಾರ್ಗ್ ದ್ವೀಪಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ. ಪ್ರಾಚೀನ ಕಾಲದಲ್ಲಿ ಇದು ನಾವಿಕರಿಗೆ ಒಂದು ಪ್ರಮುಖ ವಿಶ್ರಾಂತಿಯ ತಾಣವಾಗಿತ್ತು. ಇಲ್ಲಿ ದೊರೆತಿರುವ ಸಿರಿಯಾಕ್ ಶಾಸನಗಳು ಮತ್ತು ಪಾರ್ಸಿಗಳ ಅಂದ್ರೆ ಜೊರಾಸ್ಟ್ರಿಯನ್ ಬೆಂಕಿ ದೇವಾಲಯಗಳ ಅವಶೇಷಗಳು ಈ ದ್ವೀಪವು ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಸಂಸ್ಕೃತಿಗಳ ಸಂಗಮವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. 18ನೇ ಶತಮಾನದಲ್ಲಿ ಡಚ್ಚರು ಇಲ್ಲಿ ಕೋಟೆಯನ್ನ ನಿರ್ಮಿಸಿ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ಇರಾನಿನ ಆರ್ಥಿಕತೆಗೆ ಖಾರ್ಗ್ ದ್ವೀಪದ ಕೊಡುಗೆ ಅಪ್ರತಿಮ. ಇರಾನ್ ರಫ್ತು ಮಾಡುವ ಕಚ್ಚಾ ತೈಲದ ಸುಮಾರು 90ರಿಂದ 95ರಷ್ಟು ಈ ದ್ವೀಪದ ಮೂಲಕವೇ ಹಾದು ಹೋಗುತ್ತೆ. ಇಲ್ಲಿ ಬೃಹತ್ ತೈಲ ಟರ್ಮಿನಲ್ಗಳಿವೆ. ವಿಶ್ವದ ಅತಿ ದೊಡ್ಡ ತೈಲ ಟ್ಯಾಂಕರ್ಗಳು ಇಲ್ಲಿ ಲಂಗರು ಹಾಕಬಹುದು. ಇರಾನ್ನ ಪ್ರಧಾನ ಭೂಭಾಗದ ತೈಲ ಬಾವಿಗಳಿಂದ ಸಮುದ್ರದ ಅಡಿಯಲ್ಲಿರುವ ಬೃಹತ್ ಪೈಪ್ಲೈನ್ಗಳ ಮೂಲಕ ತೈಲ ಈ ದ್ವೀಪಕ್ಕೆ ಬರುತ್ತೆ. ಇಲ್ಲಿಂದ ಅದನ್ನ ಜಗತ್ತಿನಾದ್ಯಂತ ರವಾನಿಸಲಾಗುತ್ತೆ. ದ್ವೀಪದಲ್ಲಿ ಲಕ್ಷಾಂತರ ಬ್ಯಾರಲ್ ತೈಲವನ್ನ ಸಂಗ್ರಹಿಸಿಡುವ ಬೃಹತ್ ಟ್ಯಾಂಕ್ಗಳಿವೆ. ತನ್ನ ಆರ್ಥಿಕ ಪ್ರಾಮುಖ್ಯದಿಂದಾಗಿಯೇ ಖಾರ್ಗ್ ದ್ವೀಪ ಯಾವಾಗಲೂ ಶತ್ರುಗಳ ಗುರಿಯಾಗಿದೆ. 1980ರಿಂದ 88ರ ಅವಧಿಯಲ್ಲಿ ನಡೆದ ಇರಾನ್ ಇರಾಕ್ ಸುದೀರ್ಘ ಯುದ್ಧದಲ್ಲಿ ಇರಾಕ್ ಪಡೆಗಳು ಖಾರ್ಗ್ ದ್ವೀಪದ ಮೇಲೆ ನೂರಾರು ಬಾರಿ ವೈಮಾನಿಕ ದಾಳಿ ನಡೆಸಿದ್ವು. ಇರಾನಿನ ಆರ್ಥಿಕತೆಯನ್ನ ಕುಸಿಯುವಂತೆ ಮಾಡುವುದು ಇರಾಕ್ನ ಉದ್ದೇಶವಾಗಿತ್ತು. ಆದರೂ ಇರಾನ್ ಈ ದ್ವೀಪದ ರಕ್ಷಣೆಯನ್ನ ಯಶಸ್ವಿಯಾಗಿ ಮಾಡಿದೆ. ಇಂದಿಗೂ ಇರಾನ್ ಮತ್ತು ಪಶ್ಚಿಮ ದೇಶಗಳ ನಡುವೆ ಉದ್ವಿಗ್ನತೆ ಉಂಟಾದಾಗ ಖಾರ್ಗ್ ದ್ವೀಪ ಸುದ್ದಿಯಲ್ಲಿರುತ್ತೆ. ಈ ದ್ವೀಪದ ಮೇಲೆ ದಾಳಿಯಾದರೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗುತ್ತೆ.
ಕೈಗಾರಿಕಾ ಪ್ರದೇಶ ಮಾತ್ರವಲ್ಲದೆ ಈ ದ್ವೀಪ ನೈಸರ್ಗಿಕವಾಗಿಯೂ ಶ್ರೀಮಂತ. ಇಲ್ಲಿ ವಿಶಿಷ್ಟ ಜಾತಿಯ ಜಿಂಕೆಗಳು ಕಂಡುಬರುತ್ತೆ. ದ್ವೀಪದ ಸುತ್ತಲಿನ ಹವಳದ ದಿಬ್ಬ ಆಕರ್ಷಕ. ತೈಲ ಸೋರಿಕೆ, ಕೈಗಾರಿಕಾ ಮಾಲಿನ್ಯ ಇಲ್ಲಿನ ಪರಿಸರಕ್ಕೆ ದೊಡ್ಡ ಸವಾಲು. ಕಾರ್ಗ ದ್ವೀಪದಲ್ಲಿ ತೈಲ ಕಂಪನಿಯ ಉದ್ಯೋಗಿಗಳು, ಅವರ ಕುಟುಂಬಗಳು ಹೆಚ್ಚಾಗಿ ಇಲ್ಲಿ ವಾಸಿಸುತ್ತವೆ. ದ್ವೀಪದಲ್ಲಿ ಶಾಲೆಗಳು, ಆಸ್ಪತ್ರೆಗಳು, ಮೂಲಭೂತ ಸೌಕರ್ಯಗಳಿವೆ. ಇಲ್ಲಿಗೆ ಹೋಗಲು ವಿಮಾನ ನಿಲ್ದಾಣ, ದೋಣಿ ವ್ಯವಸ್ಥೆ ಇದೆ. ಭದ್ರತಾ ಕಾರಣಗಳಿಗಾಗಿ ದ್ವೀಪಕ್ಕೆ ಪ್ರವೇಶ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಕಾರ್ಗ ದ್ವೀಪ ಇರಾನಿನ ಕೇವಲ ಒಂದು ಭೂ ಪ್ರದೇಶವಲ್ಲ, ಅದು ಆ ದೇಶದ ಶಕ್ತಿ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ದ್ವೀಪಕ್ಕೆ ಇರುವ ಸ್ಥಾನಮಾನ ಅತ್ಯಂತ ದೊಡ್ಡದು. ಇತಿಹಾಸ, ತಂತ್ರಜ್ಞಾನ, ರಾಜಕೀಯ ದೃಷ್ಟಿಯಿಂದ ಈ ಸಣ್ಣ ದ್ವೀಪ ಜಗತ್ತಿನ ಗಮನ ಸೆಳೆಯುತ್ತಿದೆ.